ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿರುವ ಹಿನ್ನೆಲೆಯಲ್ಲಿ ಚಳ್ಳಕೆರೆಯಲ್ಲಿ ಪ್ರತಿಭಟನೆ. ಚಳ್ಳಕೆರೆ ನಗರದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿರುವ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಂದು ವಿಷ್ಣು ಸೇನಾ ಅಧ್ಯಕ್ಷ ರಘು ತಿಳಿಸಿದರು. 2009 ಡಿಸೆಂಬರ್ 30ರಂದು ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಕಾಲಿಕ ಮರಣ ಹೊಂದಿದ್ದು ಅವರ ಅಂತ್ಯಕ್ರಿಯೆಯನ್ನು ಅಭಿಮಾನಿ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಧ್ವಂಸಗೊಳಿಸುವುದರ ಮೂಲಕ ವಿಕೃತಿ ಮೆರೆದಿದ್ದಾರೆ. ನಟನ ಆದರ್ಶವನ್ನು ತಿಳಿಯಬೇಕಾದ ನೆಲದಲ್ಲಿ ಅಪಮಾನ ಮಾಡಿರುವುದು ಖಂಡನೀಯ. ಇದು ಹಿಂದೂ ಸಂಸ್ಕೃತಿಯ ನೇಮದಂತೆ ವಿಷ್ಣುವರ್ಧನ್ ಅವರ ಪುನರ್ ಸುವರ್ಣೀಯ ಮಂದಿರ ಸ್ಥಾಪಿಸುವಂತೆ ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ವತಿಯಿಂದ ಚಳ್ಳಕೆರೆಯಲ್ಲಿ ಇಂದು ಪ್ರತಿಭಟಿಸಿದ್ದೇವೆ ಎಂದರು. ಇನ್ನು ಈ ಪ್ರತಿಭಟನಾ ವೇಳೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಬಿಟಿ, ಆರ್ ರವಿಕುಮಾರ್, ಬಿ ರಾಮಾಚಾರ್, ಎಚ್ ಶ್ರೀನಿವಾಸ್, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಅಭಿಮಾನಿಗಳು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. 3 ದಿನಗಳ ಹಿಂದೆ ಯಾರು ಗೊತ್ತಿಲ್ಲದಂಗೆ ರಣಗೇಡಿಗಳ ಥರ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಸ್ಮಾರಕವನ್ನು ಪುಣ್ಯಭೂಮಿಯನ್ನು ರಾತ್ರೋರಾತ್ರಿ ಯಾರೂ ಗೊತ್ತಿಲ್ಲ. ರಾತ್ರಿ ಯಾರು ಗೊತ್ತಾಗಲ್ಲ. ಬೆಳಗ್ಗೆ ಮಾಡಿದ್ರೆ ಏನೇ ಇರೋದು. ಆದರೂ ಅದು ಸರ್ಕಾರ ಕೋರ್ಟಲ್ಲಿತ್ತು. ಕೋರ್ಟಲ್ಲಿದ್ದೇನೋ ಅದು ಕಟ್ಟಡ ಕಟ್ಟಂಗಿಲ್ಲ ಅಂತ ಹೇಳಿದ್ದು. ಪುಣ್ಯ ಸ್ಮಾರಕ ಅಂತ ಹೇಳಿರಲಿಲ್ಲ. ಮತ್ತು ಕೋರ್ಟ್ ಕೊಟ್ಟಿರೋದು ಕೂಡ ಕಟ್ಟಡ ನಿರ್ಮಾಣ ಮಾಡಿದ್ರೆ ತಿರುಗಿತು ಅಂತೇಳಿ. ಬಟ್ ಈ ಬಾಲನ ಮಕ್ಕಳು ಏನು ಮಾಡಿದ್ದಾರೆ, ಪುಣ್ಯ ಸ್ಮಾರಕ ಅಂತ ಬಿಟ್ಟು ಕಟ್ಟಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಗೌರ್ಮೆಂಟ್ ಹೈಕೋರ್ಟ್ ಏನು ಮಾಡಿದೆ, ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಅಂತ ಹೇಳಿರೋದು. ಆದರೆ ಇವೆಲ್ಲ ಇಟ್ಕೊಂಡು ಒಳಗೆ ಮಸಲತ್ ಮಾಡಿ ರಾತ್ರಿ ಹೊತ್ತು ಕೆಳವಾಗಿದ್ದಾರೆ. ಬಟ್ ವಿಷ್ಣುವರ್ಧನ್ ಅಂತ ಒಬ್ಬ ನಟ ಇಡೀ ನಮ್ಮ ದೇಶದಲ್ಲಿ ಬಂದು ಸಿಗಲ್ಲ. ಯಾಕಂದರೆ 212 ಸಿನಿಮಾಗಳು ಮಾಡಿದ್ದಾರೆ. ಕನ್ನಡದಲ್ಲಿ 200 ಸಿನಿಮಾಗಳು ಮಾಡಿದ್ದಾರೆ. ಎಂತೆಂಥ ಅದ್ಭುತ ಫಿಲ್ಮ್ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ಒಂದು ಮುತ್ತು ರಕ್ತ ಇದ್ದಂಗೆ. ನಮ್ಮ ಕರ್ನಾಟಕದ ರಾಜ್ಕುಮಾರ್ ಹೆಂಗೆ ವಿಷ್ಣುವರ್ಧನ್ ಹಂಗೇನೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ವಿಷ್ಣುವರ್ಧನ್ ಅಪ್ಪಾಜಿ ಅವರು ಚಳ್ಳಕೆರೆ ಸಿನಿಮಾ ರಂಗಕ್ಕೆ ಬಂದಾಗಲಿದ್ದ ಒಂದಲ್ಲ ಒಂದು ಹಿಂಸೆ ಕೊಡ್ತಿದ್ದಾರೆ. ಒಂದು ಫಿಲಮ್ ಇದ್ದಾಗಂಗಿಲ್ಲ, ಎಲ್ಲಿಗೂ ಹೋಗಂಗಿಲ್ಲ, ಆ ಥರ ಹಿಂಸೆ ಮಾಡ್ಕೊಂಬಂದರು. ಅವ್ರು ಇದ್ದೋಗಂಗೆ ಮಾಡಿದೆ. ಸತ್ತು 15 ವರ್ಷ 16 ವರ್ಷ ಆಯಿತು. ಆದರೂ ಅವ್ರಿಗೆ ಒಂದು ಒಳ್ಳೆಯ ಬೆಲೆ ಕೊಡ್ತಾ ಇಲ್ಲ. ಕರ್ನಾಟಕದ ಚಿತ್ರರಂಗ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಒಳ್ಳೆ ಮನ್ನಣೆ ಕೊಡ್ತಾ ಇಲ್ಲ. ಅಂಥ ತಪ್ಪ ಏನು ಮಾಡಿದರು ವಿಷ್ಣುವರ್ಧನ್ ಅಪ್ಪಾಜಿ ತಪ್ಪು ಮಾಡಿದ ತಪ್ಪ. ಕರ್ನಾಟಕ ಹುಟ್ಟಿದ ತಪ್ಪ, ಕನ್ನಡ ಸಿನಿಮಾಗಳು ಮಾಡಿದ ತಪ್ಪ. ಯಾವ ತಪ್ಪು? ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹೊತ್ಕೊಂಡೆ ಹೆಣ್ಣು ಮಕ್ಕಳಿಗೆ ಇದು ಫಾಲೋವರ್ಸು. ವಿಷ್ಣು ಅಪ್ಪಾಜಿ ಫಾಲೋವರ್ಸ್ ಇನ್ನು ಯಾರೂ ಅಲ್ಲ. 16 ವರ್ಷ ಆಯ್ತು ನಾವು ಅಪ್ಪಾಜಿ ತೀರ್ಕೊಂಡು. ಆದ್ರೂ ಇವ್ರಿಗೆ ಎಷ್ಟು ಬೆಲೆ ಇದೆ ಅಂತಂದರೆ ಲಕ್ಷ ಜನ ಹೋಗ್ತಾರೆ ಪ್ರತಿ ವರ್ಷ ಬರ್ತದೆ ಅಂತೇಳಿ. ಅವ್ರು ಪುಣ್ಯ ಸ್ಮರಣೆಗೆ ಅಂತ ಪ್ರತಿ ವರ್ಷ ಹೋಗಿ ನಮಸ್ಕಾರ ಮಾಡ್ಕೊಂಬರೋರು. 30 ವರ್ಷ ಹೊರಗೆ ಬಿಟ್ಟಿರಲಿಲ್ಲ. ಆದರೂ ಲೈನ್ ಮಾಡ್ಕೊಂಡು ಹೋಗಿ ನಮ್ಮ ಅಪ್ಪಾಜಿ ಈಗ ಬಂದಿದ್ದಾರೆ ಅಂತೇಳಿ ಮಾಡ್ಕೊಂಬಂದರು. ಇಷ್ಟೆಲ್ಲ ಅನ್ಯಾಯ ಯಾಕೆ? ಅದಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಬದುಕಿದಾಗೂ ನೋವು ಕೊಟ್ಟಿದ್ದೀರಾ, ಈಗ ಸತ್ತಾಗೂ 16 ವರ್ಷ ಕೊಟ್ಟಿದ್ದೀರಾ, ಇದು ಸಾಕು. ನಾವು ಕೇಳ್ಕೊಳ್ಳೋದು ಇಷ್ಟೇ. ನಮಗೆ 5 ಎಕರೆ ಬೇಡ, 2 ಎಕರೆ ಬೇಡ. ನಮ್ಮ ಅಪ್ಪಾಜಿ ಪೂಜೆ ಮಾಡೋಕ್ಕೋಸ್ಕರ ಪ್ರತಿ ವರ್ಷಕ್ಕೆ 2-3 ಸಾರಿ ಹೋಗಿ ಬರೋಕ್ಕೆ ನಮಗೆ ಅಲ್ಲಿ ಒಂದು ಸ್ಮಾರಕ ಬೇಕು. ನಾವೇನು ಜಾಸ್ತಿ ಕೇಳ್ತಿಲ್ಲ. ಇನ್ನೊಂದು, ಅಲ್ಲಿ ಬೆಲೆ ಕೊಡ್ತೀವಿ, ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಲ್ಲಿ. ಅದಕ್ಕೆ ಇವತ್ತಿನ ಬೆಲೆ ಏನಾಯಿತು, 2 ಪಟ್ಟು ಕೊಡ್ತೀವಿ. ಅಲ್ಲಿ ನಾವು ಕೊಡೋಕೆ ರೆಡಿದ್ದೀವಿ. ಅಭಿಮಾನ ಕೊಡೋಕೆ ರೆಡಿದ್ದಾರೆ. 100 ರೂಪಾಯಿ ಒಬ್ಬೊಬ್ಬ ಅಭಿಮಾನ 1000 ರೂಪಾಯಿ ಕೊಡೋಕೆ ರೆಡಿದ್ದಾರೆ. ಅಲ್ಲಿ ಎಷ್ಟಿದೆ ಬೆಲೆ, ಇವತ್ತಿನ ಬೆಲೆ ಎಷ್ಟಿದೆಯೋ ಅದರ 2ರಷ್ಟು ಕೊಡ್ತೀವಿ. ನಮಗೆ ಬೇಕಾಗಿರೋದು ಇಷ್ಟೇ. ಹಿಂದೂ ಧರ್ಮದ ಪ್ರಕಾರ ಯಾವ ವ್ಯಕ್ತಿಯನ್ನು ಮಣ್ಣು ಮಾಡಿರ್ತಾರೋ ಅಲ್ಲೇ ಸಮಾಧಿ ಮಾಡೋದು ಎಲ್ಲರಿಗೂ ಗೊತ್ತಾಯ್ತು ವಿಷಯ ಅದ. ಅದರಲ್ಲಿ ನಮ್ಮ ಅಪ್ಪಾಜಿ ಇಂಥದ್ದು ಯಾವತ್ತೂ ಅಹಿಂಸೆಗೆ ಹೋಗಿಲ್ಲ, ಇದು ಮಾಡಿಲ್ಲ, ಶಾಂತಿಯಿಂದನೇ ಮಾಡಿದ್ದಾರೆ. ಯಾರೋ ಹೊಡೆದ್ರೂ ಇದುವರೆಗೂ ಇಷ್ಟವರೆಗೂ ಎಷ್ಟಾಗಿ ಹೊಡೆದಾರೆ, ಇದುವರೆಗೂ ಕಂಪ್ಲೇಂಟ್ ಆಗಿಲ್ಲ. ಒಂದು ಬೇಕಾದ್ರೆ ಚೆಕ್ ಮಾಡಿರಿ. ನಮ್ಮ ಅಪ್ಪಾಜಿ ಇಷ್ಟವರೆಗೆ ಬಂದು 60 ವರ್ಷ ಆಯಿತು ಸಿನಿಮಾ ರಂಗಕ್ಕೆ ಬಂದು. ಅಷ್ಟು ಹೊಡೆದ್ರು, ಅಷ್ಟು ಅನ್ಯಾಯ ಮಾಡಿದ್ರು, ಹೋಗಿ ಪೊಲೀಸ್ ಕಂಪ್ಲೇಂಟ್ ಇಲ್ಲ, ಒಂದು ಏನೂ ಇಲ್ಲ. ಕಾರಣ ಏನು? ನಮ್ಮ ಅಪ್ಪಾಜಿಗೆ ಗಲಾಟೆ ಬೇಕಿಲ್ಲ, ಒಂದು ಏನೂ ಬೇಕಿಲ್ಲ. ಎಷ್ಟು ಶಾಂತಿ ಪ್ರಿಯರು ಅಂತಂದರೆ ಎಲ್ಲರೂ ಗೊತ್ತಿದೆ. ಅದಕ್ಕೆ ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ, ನಾವು ಅಪ್ಪಾಜಿಗೆ ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ವಿಷ್ಣು ಅಪ್ಪಾಜಿ ಅವರು ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ಗೌರ್ಮೆಂಟ್ ಅವ್ರಿಗೆ ದುಡ್ಡು ಕೊಡೋದು ಬೇಡ, ಬೇರೆ ಯಾರು ಕೊಡೋದು ಬೇಡ. ನಮಗೆ ಅದೆಷ್ಟು ಗುಂಟೆ ಕೇಳಿದಾರೋ ಅಭಿಮಾನಿಗಳು ಅಷ್ಟೇ ಗುಂಟೆ ಕೊಡಲಿ. ಇವತ್ತಿನ ಬೆಲೆ ಏನಾಯಿತು ಅದಕ್ಕೇ 2ರಷ್ಟು ನಾವು ಕೊಡೋಕೆ ಹೇಳಿದ್ದೀವಿ. ನಮ್ಮ ಮನವಿ ಇಷ್ಟೇ, ನಮ್ಮ ಅಪ್ಪಾಜಿ ಅಂತ್ಯಕ್ರಿಯೆ ನಡೀತು ಅದೇ ಸ್ಥಳದಲ್ಲಿ ಒಂದು ಸ್ಮಾರಕ ಆಗಬೇಕು. ನಮಗೆ ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೋಬೇಕು. ಇಷ್ಟು ಹೇಳಿ ನಮ್ಮ ಈ